ಅತ್ತ ನೋಡಿರೆ ನೋಡಿರೆ. ನಮಸ್ಕಾರ ವೀಕ್ಷಕರೇ, ಔಟ್ಕಾಟ್ ಪ್ರೊಡಕ್ಷನ್ ಅರ್ಪಿಸುವ ಪಟ್ಲರ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸಿನಿಮಾ ರಂಗದ ತಾರೆಗಳಿಗೆ ಮತ್ತು ರಾಜಕೀಯ ರಂಗದ ತಾರೆಗಳಿಗೆ ಒಂದು ದೊಡ್ಡ ಮಟ್ಟದ ಅಭಿಮಾನಿಗಳನ್ನು ಹೊಂದಿರುವಂಥದ್ದು ಒಂದು ಸಾಮಾನ್ಯ ವಿಷಯ. ಆದರೆ ಒಬ್ಬ ಭಾಗವತಿಕೆಯ ವ್ಯಕ್ತಿ ಸಾವಿರ ಲಕ್ಷ ಗಟ್ಟಲೆ ಅಭಿಮಾನಿಗಳನ್ನು ಹೊಂದಿಕೊಂಡಿದ್ದಾರೆ. ಅವರು ಯಾರು ಹೇಳಿದ್ರೆ ಪಟ್ಲ ಸತೀಶ್ ಶೆಟ್ಟಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡೋಣ. ನಮಸ್ಕಾರ ಸರ್. ನಮಸ್ತೆ. ಒಂದು ರಾಜಕೀಯ ರಂಗದ ವ್ಯಕ್ತಿ ಮತ್ತು ಒಂದು ಸಿನಿಮಾ ರಂಗದ ವ್ಯಕ್ತಿ ಒಂದು ಅಭಿಮಾನಿಗಳನ್ನು ಹೊಂದಿಕೊಂಡಿರುವಂಥದ್ದು ಸಾಮಾನ್ಯ. ಆದರೆ ನೀವು ಭಾಗವತಿಕೆಯ ವ್ಯಕ್ತಿಯಾಗಿ ಇಷ್ಟು ಮಟ್ಟಿನ ಅಭಿಮಾನಿ ಬಳಗವನ್ನು ಹೊಂದಿಕೊಂಡಿದ್ದೀರಾ. ಇದರ ಬಗ್ಗೆ ನಿಮ್ಗೆ ಏನು ಅನಿಸಿದೆ ಸರ್? ತುಂಬ ಸಂತೋಷ ಆಗ್ತಾ ಇದೆ. ಅದಕ್ಕಿಂತ ಹೆಚ್ಚು ಅಭಿಮಾನವಂತ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಯಾಕಂದರೆ ನೀವು ನನ್ನನ್ನು ಗುರುತಿಸಿದಂಥ ರೀತಿ ನೋಡುವಾಗ ಸಂತೋಷ ಆಗ್ತಾ ಇದೆ. ಯಕ್ಷಗಾನ ರಂಗಕ್ಕೆ ಬಂದದ್ದಕ್ಕೆ ಸಾರ್ಥಕ ಆಯಿತು ಎಂಬ ಭಾವನೆ. ಪಟ್ಲ ಸತೀಶ್ ಅವರು ಬಂದ ನಂತರ ಯಕ್ಷಗಾನದ ಪಾರಂಪರಿಕತೆಯನ್ನು ಒಂದು ಸ್ವಲ್ಪ ಚೇಂಜ್ ಮಾಡಿದ್ರು ಅಂತ ಮಾತು ಕೇಳಿ ಬರ್ತಿದೆ. ಅದರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ನೋಡಿ, ಪರಂಪರೆ ಅಂತ ಹೇಳಿದರೆ ಮೊದಲಿನವರು ಹೇಗೆ ಹೇಳ್ತಾರೋ ಅಥವಾ ಹೇಗೆ ಮಾಡಿದಾರೋ ಅದನ್ನು ಮುನ್ನಡೆಸಿಕೊಂಡು ಹೋಗುವುದು ಅಥವಾ ಹಾಗೆ ಹೇಳಿಕೊಂಡು ಬರುವುದು ಪರಂಪರೆ. ಆದರೆ ಯಕ್ಷಗಾನದ ಶೈಲಿ ಅಂತ ಹೇಳಿ ಒಂದಿದೆ. ಆ ಶೈಲಿ ಬದಲಿದ್ರೆ ಮಾತ್ರ ಪರಂಪರೆಗೆ ತೊಡಕಾಗ್ತದೆ, ಧಕ್ಕೆ ಆಗ್ತದೆ. ಶೈಲಿ ಯಾರ್ಯಾರದು ಎಷ್ಟೋ ಜನರದ್ದು ಹುಟ್ಟಬಹುದು, ಅಥವಾ ಇದಕ್ಕಿಂತ ಮೊದಲು ಕೂಡ ಹುಟ್ಟಿದೆ, ಇನ್ನೂ ಕೂಡ ಹುಟ್ಟಬಹುದು. ಅದರಲ್ಲಿ ಯಕ್ಷಗಾನದ ಪರಂಪರೆಗಂತೂ ಖಂಡಿತವಾಗಿ ಧಕ್ಕೆ ಆಗುವುದಿಲ್ಲ. ಭಾಗವತಿಕೆಯ ಪಾರಂಪರಿಕತೆ ಏನಿತ್ತು ಅದನ್ನು ಒಂದು ಶಾಸ್ತ್ರೀಯ ಸಂಗೀತವನ್ನು ಅದರ ಜೊತೆ ಸೇರಿಕೊಂಡು ಒಂದು ಭಾಗವತಿಕೆಯನ್ನು ಚೇಂಜ್ ಮಾಡಿ ಪಟ್ಲ ಅವರು ಹಾಡಿದ್ರು. ಇದರ ಬಗ್ಗೆ ಏನು ಅನಿಸ್ತಿದೆ ನಿಮಗೆ? ನಾನು ಹಾಕಿದ್ದಂತೇಳಿ ಅಲ್ಲ, ನಾನು ಅದಕ್ಕಿಂತ ಮೊದಲೇ ಮೈಂದಪ್ಪ ರೈಗಳಿಂದ ತೊಡಗಿ ಶಾಸ್ತ್ರೀಯ ಸಂಗೀತ, ಆಮೇಲೆ ದಾಮೋದರ ಬಂಡೇಚರಿಂದ ತೊಡಗಿ ಆಮೇಲೆ ಮುಂದುವರೆದುಕೊಂಡು ಬಂದಿದೆ. ಅದನ್ನೇ ನಾನು ಕೂಡ ಅನುಸರಿಸ್ತಾ ಇದ್ದೇನೆ. ಒಂದು ಪದ್ಯ ಅಥವಾ ಒಂದು ಪದ ಅಂತ ಹೇಳಿ ಆಗಬೇಕಿದ್ರೆ ಅದಕ್ಕೆ ಶಾಸ್ತ್ರೀಯ ಸಂಗೀತದ ಸೊಗಡು ಬೇಕೇ ಬೇಕು. ಅದಕ್ಕೆ ಬುನಾದಿ ಶಾಸ್ತ್ರೀಯ ಸಂಗೀತ ಯಾವುದೇ ಪದ್ಯ ಆಗಿರಲಿ, ಅದು ಯಕ್ಷಗಾನವಾಗಿರಲಿ ಅಥವಾ ಜಾನಪದ ಶೈಲಿ ಆಗಿರಲಿ ಅಥವಾ ಇನ್ನಿತರ ಯಾವುದೇ ಕ್ಷೇತ್ರದ ಸಂಗೀತ ಅಥವಾ ಪದ್ಯ ಆದರೂ ಕೂಡ ಅದಕ್ಕೆ ಶಾಸ್ತ್ರೀಯ ಸಂಗೀತದ ಕೊಡುಗೆ ಬೇಕೇ ಬೇಕು. ಇನ್ನು ಭಾಗವತಿಕೆಗೆ ನಿಮಗೆ ಮೊದಲು ಸಿಕ್ಕಿದ ಅವಕಾಶ ಅಂದರೆ ಕಟೀಲು ಮೇಳದಲ್ಲಿ. ಈ ಕಟೀಲು ಮೇಳದಲ್ಲಿ ಅವಕಾಶ ಸಿಕ್ಕಲಿಕ್ಕೆ ನಿಮಗೆ ಮುಖ್ಯ ಗುರಿ ಯಾರಾಗಿದ್ರು ಅಥವಾ ನಿಮ್ಮ ಒಂದು ಟ್ಯಾಲೆಂಟನ್ನು ಯಾರು ಗುರುತಿಸಿದ್ರು ಸರ್ ಮೊದಲ ಬಾರಿಗೆ? ಆ ಮಟ್ಟಿಗೆ ನಾನು ಕಲ್ಲಾಡಿ ವಿಠಲ ಶೆಟ್ಟರನ್ನು ಇಲ್ಲಿ ಸ್ಮರಿಸಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನನ್ನ ಭಾಗವತಿಕೆಯನ್ನು ಕೇಳಿ ಕುರಿಯ ಗಣಪತಿ ಶಾಸ್ತ್ರಿಗಳು ನನ್ನನ್ನು ಕೇಳಿ ಮೇಳಕ್ಕೆ ಕರ್ಕೊಂಡು ಬಂದ ನಂತರ ನನ್ನಲ್ಲಿರುವ ಕಲೆಯನ್ನು ಗುರುತಿಸಿ ವಿಠಲ ಶೆಟ್ಟರು ಶ್ರೀಯುತ ಬಲಿಪನಾರಾಯಣ ಭಾಗವತರ ಮೇಳಕ್ಕೆ ಹಾಕಿದರು. ಅದು ನನಗೆ ನನ್ನ ಯಕ್ಷಗಾನದ ದೇವರೆಂಬುದಾಗಿ ನಾನು ನಾರಾಯಣ ಭಾಗವತರನ್ನು ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ 3-4 ವರ್ಷದ ಅವರೊಂದಿಗಿನ ತಿರುಗಾಟ ನನ್ನ ಯಕ್ಷಗಾನದ ಇತಿಹಾಸವನ್ನೇ ಬದಲಿಸುತ್ತೆ ಎಂಬುದಾಗಿ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಈಗ ಕಟೀಲು ಮೇಳದಲ್ಲಿ ಒಟ್ಟು 6 ಮೇಳಗಳಿವೆ. ಆದರೆ ಎಲ್ಲರೂ ಕಾಲ್ ಮಾಡಿ ಕೇಳುವಂಥದ್ದು 5ನೇ ಮೇಳದವರು ನಮ್ಮ ಮನೆಗೆ ಕಳಿಸಿ, ಯಕ್ಷಗಾನದವರು ಅವರೇ ಬರಲಿ ಅಂತ. 5ನೇ ಮೇಳ ಅಂದರೆ ನೀವು ಭಾಗವತಿಕೆ ಮಾಡುವಂಥದ್ದು ಮೇಳ. ಇದರ ಬಗ್ಗೆ ಏನು ಅನಿಸ್ತಿದೆ ನಿಮಗೆ? ಯಾಕಂದರೆ ಒಂದು 5 ಮೇಳವನ್ನು ಬಿಟ್ಟು ನಿಮ್ಮ ಮೇಳವನ್ನು ಮಾತ್ರ ಒಂದು ಕಾಲ್ ಮಾಡಿ ಬೇಕಾದ್ರೆ ನಿಮಗೆ ಯಾವ ರೀತಿ ಒಂದು ಅನುಭವ ಆಗ್ತಿದೆ ಸರ್? ಒಂದು ರೀತಿಯಲ್ಲಿ ಹೆಮ್ಮೆ ಅನಿಸ್ತಿದೆ. ಆದರೆ ಎಲ್ಲ ಮೇಳವನ್ನು ಕೇಳ್ತಾರೆ, ಅದು 5ನೇ ಮೇಳವನ್ನು ಸ್ವಲ್ಪ ಹೆಚ್ಚು ಕೇಳ್ತಾರೆ ಎಂಬುದಾಗಿ ಹೇಳ್ಬೋದು. ಆದರೆ ಎಲ್ಲ ಮೇಳದಲ್ಲೂ ಅವರವರ ಅಭಿಮಾನಿಗಳಂತ ಹೇಳಿದ್ದಾರೆ. ನಮ್ಮನ್ನು ಸ್ವಲ್ಪ ಪ್ರೀತಿಸುವ ಸಂಖ್ಯೆ ಜಾಸ್ತಿ ಇರ್ಬೋದು, ಅಷ್ಟೇ ಹೇಳ್ಬೋದಷ್ಟೇ. ಇನ್ನು ಭಾಗವತಿಕೆಗೆ ಮತ್ತು ನಿಮ್ಮ ಧ್ವನಿ ಭಾಗವತಿಕೆಗೆ ಸೂಟ್ ಆಯಿತು, ಹಾಗೆ ಶಾಸ್ತ್ರೀಯ ಸಂಗೀತದ ಜೊತೆ ಮ್ಯಾಚ್ ಆಯಿತು. ಈ ಶಾಸ್ತ್ರೀಯ ಸಂಗೀತವನ್ನು ಭಾಗವತಿಕೆಗೆ ತಂದದ್ರಲ್ಲಿ ಯಾರಾದರೂ ನಿಮ್ಮ ಬಗ್ಗೆ ಒಂದು ಅಪಸ್ವರವನ್ನು ಎತ್ತಿದಂಥದ್ದೇನಾದರೂ ಇದೆಯಾ? ಮಾಡಬೇಡ ಅಂತ ಹೇಳಿಲ್ಲ. ನಿಂದೆಗಳು, ಅಪಸ್ವರಗಳು ಇದ್ದೇ ಇದೆ, ಯಾವುದೇ ಕ್ಷೇತ್ರದಲ್ಲಿ ಇದ್ದೇ ಇದೆ. ಅದನ್ನು ನಾವು ಸವಾಲಾಗಿ ಸ್ವೀಕರಿಸಬೇಕಷ್ಟೇ ಹೊರತು ಅದಕ್ಕೆ ನಾವು ಬಗ್ಗಿ ಕೂತ್ರೆ ಆ ಕೂತವಲ್ಲಿ ಬಾಕಿ ಆಗ್ತಾನೆ ಅಷ್ಟೇ. ಇದು ಈಗ ನಿನ್ನೆ ಮೊನ್ನೆ ನಿಂದೆಗಳಲ್ಲ. ಮೊದಲು ಕಾಳಿಂಗನೌಟು ಇರುವಂಥ ಟೈಮಲ್ಲಿ ಕೂಡ ಒಂದು ಕ್ರಾಂತಿಯನ್ನು ಎಬ್ಬಿಸಿ ಹೋದಂಥ ಕಾಳಿಂಗನೌಟು ಬೆಳಗಿನ ಭಾಗವತರು, ಅವರ ಪದ್ಯಕ್ಕೆ ಕೂಡ ನಿಂದೆಗಳಿತ್ತು. ಆದರೆ ಈಗಲೂ ಅವರನ್ನು ಮನೆಯಲ್ಲಿ ಪೂಜನೀಯ ಭಾವದಲ್ಲಿ ನೋಡ್ತಾ ಇದ್ದಾರೆ. ಹಾಗಾಗಿ ನಾವು ಇಷ್ಟು ಸ್ವಲ್ಪ ಮಟ್ಟಿಗೆ ಸಾಧನೆ ಮಾಡಿದ ಕಾರಣ ನಿಮ್ಮ ಮನಸ್ಸಲ್ಲೆಲ್ಲ ನಾನು ಒಂದು ಮನ ಮಾಡಲಿಕ್ಕೆ ಸಾಧ್ಯ ಆಯ್ತು ಅಂತೇಳಿ ಹೇಳ್ಬೋದು ಅಷ್ಟೇ. ಈಗ ಭಾಗವತಿಕೆಗೆ ಒಂದು ಶಾಸ್ತ್ರೀಯ ಸಂಗೀತವನ್ನು ತಂದು ನೀವು ಒಂದು ಪ್ರಯೋಗ ಮಾಡಿದ್ದೀರಾ. ಇನ್ನೇನಾದರೂ ಪ್ರಯೋಗವನ್ನು ಮಾಡಲಿಕ್ಕೆ ನೀವು ಇಷ್ಟಪಡ್ತಾ ಇದ್ದೀರಾ ಸರ್? ಅಂದರೆ ಪ್ರಯೋಗ ಮಾಡಲಿಕ್ಕಿದ್ದೀರಾ? ಇಲ್ಲ, ಪ್ರಯೋಗ ಇಲ್ಲ. ಇನ್ನಷ್ಟು ರಾಗಗಳನ್ನು ಯಕ್ಷಗಾನಕ್ಕೆ ಹೇಗೆ ತರಬಹುದು ಅಥವಾ ಭಾವನಾತ್ಮಕವಾಗಿ ಯಕ್ಷಗಾನದ ಸನ್ನಿವೇಶಗಳನ್ನು ಹೇಗೆ ಸೃಷ್ಟಿ ಮಾಡಬಹುದು ಎಂಬುದಾಗಿ ಯೋಚನೆ ಮಾಡ್ತಾ ಇದ್ದೇವೆ.
ಇನ್ನು ಒಂದು ತಿಂಗಳ ಮುಂಚೆ ಏನೋ ಒಂದು ಪಟ್ಲ ಸತೀಶ್ ಅವರು ಕಟೀಲು ಮೇಳವನ್ನು ಬಿಟ್ಟು ಹೋಗ್ತಿದ್ದಾರೆ ಎಂಬ ಒಂದು ಮಾತು ಎಲ್ಲರ ಅಭಿಮಾನಿಗಳ ಕಣ್ಣಲ್ಲಿ ನೀರು ತರಿಸಿತ್ತು. ಯಾಕಂದರೆ ಇಷ್ಟರ ತನಕ ಕಟೀಲು ಮೇಳದಲ್ಲಿ ಏನು ಭಾಗವತಿಕೆ ಮಾಡ್ತಿದ್ರಿ, ಒಂದು ಸಡನ್ ಆಗಿ ಒಂದು ನ್ಯೂಸ್ ಬಂತು ನೀವು ಬಿಟ್ಟು ಹೋಗ್ತಿದ್ದೀರಾ ಅಂತ. ಈ ವಿಷಯವನ್ನು ನೀವು ಭಾರಿ ಕೂಲ್ ಆಗಿ ಕೊಂಡೋಗ್ತಿದ್ರಿ. ಇದಕ್ಕೆ ನಿಮಗೆ ಒಂದು ಬ್ಯಾಕ್ ಬೋನ್ ಆಗಿ ಯಾರು ನಿಂತಿದ್ರು ಸರ್? ಅಂದರೆ ನಿಮಗೆ ಈ ವಿಷಯದ ಬಗ್ಗೆ ಯಾರು ಹೆಲ್ಪ್ ಮಾಡ್ತಾ ಇದ್ರು ನಿಮಗೆ? ಸಮಸ್ತ ನನ್ನ ಕಲಾಭಿಮಾನಿಗಳೇ, ಯಕ್ಷಗಾನದ ಅಭಿಮಾನಿಗಳು ಉಳಿಸಿದ್ರಂತಲೇ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಏನೋ ಒಂದು ಕೆಟ್ಟ ಗಳಿಗೆಯಲ್ಲಿ ಆಗಿ ಹೋಯಿತು. ಆದರೆ ಬಿಡ್ತೇನೋ ಎಷ್ಟು ದಿವಸ ತಿರುಗಾಟ ಮಾಡ್ತೇನೋ ಕಟೀಲಲ್ಲಿ ಗೊತ್ತಿಲ್ಲ. ಆದರೆ ನಾನು ಮೇಳ ಅಂತೇಳಿ ತಿರುಗಾಟ ಮಾಡೋದಿದ್ರೆ ಕಟೀಲು ಕ್ಷೇತ್ರದ ತಾಯಿಯ ಸೇವೆಯನ್ನೇ ಮಾಡೋದನ್ನು. ಇನ್ನು ಸಾಮಾನ್ಯವಾಗಿ ಎಲ್ಲರ ತಂದೆ ತಾಯಿ ಬಯಸ್ತಾರೆ, ನನ್ನ ಮಗ ಒಂದು ದೊಡ್ಡ ಸೋನು ನಿಗಮ್ ಆಗಬೇಕು, ಒಂದು ರಾಜೇಶ್ ಕೃಷ್ಣ ಆಗಬೇಕು, ಇನ್ನು ತುಂಬ ದೊಡ್ಡ ದೊಡ್ಡ ಸಿಂಗರ್ ಅವರ ಬಗ್ಗೆ ಹೇಳ್ತಾರೆ. ಬಟ್ ಇವಾಗ ಇತ್ತೀಚಿನ ದಿನಗಳಲ್ಲಿ ಪಟ್ಲ ಸತೀಶ್ ಅವರಂಥದ್ದು ವಾಯ್ಸ್ ನಮ್ಮ ಮಕ್ಕಳಿಗೆ ಬರಬೇಕು ಅಂತ. ಸೊ ಈ ನಿಮ್ಮ ಧ್ವನಿಯ ಒಂದು ರಹಸ್ಯ ಏನು ಸರ್? ಇಷ್ಟೊಂದು ಚಂದ ಭಾಗವತಿಕೆಯ ಧ್ವನಿ ಬರಲಿಕ್ಕೆ ನಿಮ್ಗೆ ಅದೊಂದು ಚಿಕ್ಕ ರಹಸ್ಯ ಏನಾದ್ರು ಇರ್ಬೋದು, ಅದೇನು ರಹಸ್ಯ ಸರ್ ನಿಮ್ಮದು? ನನ್ನ ಪೂರ್ವಜರ ಆಶೀರ್ವಾದ ಹಾಗೂ ಕಟೀಲು ತಾಯಿ ಹಾಗೂ ನನ್ನ ಆರಾಧ್ಯ ಮೂರ್ತಿಯಾದ ಸುಬ್ರಹ್ಮಣ್ಯನ ಅನುಗ್ರಹ ಅಂತಲೇ ಹೇಳ್ಬೋದು ಅಷ್ಟೇ. ಬೇರೆ ನನಗೆ ಅದಕ್ಕೆ ಉತ್ತರ ಇಲ್ಲ. ಒಂದು ಮಾತಿದೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ. ಇದನ್ನು ನೀವು ಅನುಸರಿಸ್ತಾ ಬರ್ತಿದ್ದೀರಿ ಅಂತ ನಿಮ್ಗೆ ಅನಿಸ್ತಿದೆಯಾ? ಹೇಗೂ ಗೊತ್ತಿಲ್ಲ, ನನ್ನಿಂದ ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗೊಂದು ನೀವು ಯಕ್ಷಗಾನದ ಭಾಗವತಿಕೆಯಲ್ಲಿ ಒಂದು ದೊಡ್ಡ ಮಟ್ಟದ ಸಾಧನೆ ಮಾಡ್ತಾ ಬರ್ತಾ ಇದ್ದೀರಾ. ಇನ್ನು ಚಿಕ್ಕ ಚಿಕ್ಕ ಮಕ್ಕಳಿಗೆ ನಾವು ಟ್ರೈನಿಂಗ್ ಕೊಡುವಂಥ ಕೆಲಸ ಏನಾದರೂ ಮಾಡ್ತೀರಾ ಸರ್? ಅಂದರೆ ಭಾಗವತಿಕೆಗೆ ಕೊಡಬೇಕಂತ ಅನಿಸ್ತದೆ. ಆದರೆ ನಾನೇ ಈಗ ವಿದ್ಯಾರ್ಥಿಯಾಗಿದ್ದೇನೆ. ಅದು ಕಲಿಯುವಷ್ಟು ಕಲಿತ ಮುಂದಿನ ಪೀಳಿಗೆಗೆ ಅದರ ನಂತರದ ಯೋಚನೆಗಳನ್ನು ಮಾಡಬೇಕಷ್ಟೇ. ಯಕ್ಷಗಾನ ಕ್ಷೇತ್ರದಲ್ಲಿ ಒಂದು ಬಹಳ ದೊಡ್ಡ ಸಾಧನೆಯನ್ನು ಮಾಡಿಕೊಂಡು ಬಂದು ಇನ್ನೊಂದು ದೊಡ್ಡ ಸಾಧನೆಗೆ ಕೈ ಹಾಕ್ತಿದ್ದೀರಾ, ಅದು ಯಕ್ಷಧ್ರುವ ಫೌಂಡೇಶನ್ ಅಂತ. ಇದರ ಬಗ್ಗೆ ಮಾಹಿತಿ ಹೇಳಿ ಸರ್ ನಮಗೆ. ಇದು ಯಕ್ಷಧ್ರುವ ಫೌಂಡೇಶನ್ ಅಂದರೆ ಏನು? ತುಂಬ ವರ್ಷದ ನನ್ನ ಕನಸಾಗಿತ್ತು. ಯಾಕಂತ ಹೇಳಿದ್ರೆ ಯಕ್ಷಗಾನದಲ್ಲಿ ನಾನು 15 ವರ್ಷಗಳ ತಿರುಗಾಟ ಆಯಿತು ಕಟೀಲು ಮೇಳದಲ್ಲಿ. ನೊಂದ ಕಲಾವಿದರನ್ನು ತುಂಬ ಜನರನ್ನು ನೋಡಿದ್ದೇನೆ. ಯಕ್ಷಗಾನದ ವೃತ್ತಿ ಕಲಾವಿದರಂತ ಹೇಳಿದರೆ ಬಡ ಕಲಾವಿದರು ಎಂಬುದಾಗಿ ಅರ್ಥ. ಅದರಲ್ಲಿ ಎರಡು ಮಾತೇ ಇಲ್ಲ. ಒಂದು ಎರಡು ಬೆರಳೆಣಿಕೆ ಕಲಾವಿದರು ಸಿಗ್ಬೋದು, ಆದರೂ ಅವರಿಗಿಂತ ಸ್ವಲ್ಪ ಶ್ರೀಮಂತರಂತ ಹೇಳ್ಬೋದು ಅಷ್ಟೇ ಹೊರತು ಶ್ರೀಮಂತರಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಕಲಾವಿದರಿಗೆ ಯಾವ ರೀತಿಯ ಭದ್ರತೆ ಕೂಡ ಇಲ್ಲ. ಒಂದು ಯಕ್ಷಗಾನದಲ್ಲಿ ನಿವೃತ್ತಿಯಾದಂಥ ವ್ಯಕ್ತಿಗೆ ಯಾವುದಾದ್ರೂ ಒಂದು ಸವಲತ್ತಿದೆ ಅಂತ ಕೇಳಿದರೆ ಯಾವುದೂ ಇಲ್ಲ. ಎಲ್ಲ ಕಲೆಗಳಿಗಿಂತ ಕಷ್ಟವಾದ ಕಲೆ ಯಕ್ಷಗಾನ. ಹಾಗಂತೇಳಿ ಶ್ರೀಮಂತ ಕಲೆ ಯಕ್ಷಗಾನ. ಆದರೆ ಕಲಾವಿದರು ಬಡವರಾಗಿದ್ದಾರೆ. ಆ ಕಲಾವಿದರಿಗೆ ಒಂದು ಭದ್ರತೆ ಒದಗಿಸಬೇಕು. ಯಕ್ಷಗಾನವನ್ನು ವೃತ್ತಿಯಾಗಿ ಸ್ವೀಕರಿಸುವಂತಹ ಅನೇಕ ಯುವಕರು ಯಕ್ಷಗಾನಕ್ಕೆ ಇನ್ನಷ್ಟು ಬರಬೇಕು, ಹರಿದು ಬರಬೇಕೆಂಬುದು ನನ್ನ ಉದ್ದೇಶ ಕೂಡ. ಅದಕ್ಕೋಸ್ಕರ ಏನಾದರೂ ನನ್ನಿಂದಾದ ನನ್ನ ಅಭಿಮಾನಿ ವರ್ಗಗಳನ್ನಾದರೂ ಸೇರಿಸಿ ಯಕ್ಷಗಾನದ ಕಲಾವಿದರಿಗೆ ಒಂದು ಭದ್ರತೆಯನ್ನು ಒದಗಿಸುವಂಥ ಕೆಲಸವನ್ನು ಮಾಡಬೇಕು, ಅವರನ್ನು ಪ್ರೋತ್ಸಾಹಿಸುವಂಥ ಒಂದು ಕೆಲಸ ಆಗಬೇಕೆಂಬ ಉದ್ದೇಶದಿಂದ ಹೊರಟಿದ್ದೇನೆ. ಯಕ್ಷಧ್ರುವ ಫೌಂಡೇಶನ್ ಅಡಿಯಲ್ಲಿ ಬಡ ಕಲಾವಿದರಿಗೆ ಒಂದು ಸಹಾಯ ಮಾಡಬೇಕೆಂಬ ಉದ್ದೇಶ ನಿಮ್ಗೆ ಯಾವ ರೀತಿ ಬಂತು ಸರ್ ನಿಮಗೆ? ಅಶಕ್ತ ಕಲಾವಿದರಿಗೆ ನಾಡಿದ್ದೀಗ ಫೌಂಡೇಶನ್ ಉದ್ಘಾಟನೆ ನಾಡಿದ್ದು 14ನೇ ತಾರೀಕಿಗೆ ಉದ್ಘಾಟನೆ ಆಗಲಿದೆ. ಅಲ್ಲಿ ಹಿರಿಯ ಅಶಕ್ತ ಕಲಾವಿದರು ಅಂದರೆ ತುಂಬ ಬಡ ಕಲಾವಿದರಿಗೆ 10 ಜನರಿಗೆ ನಾವು ಒಂದು ಧನ ಸಹಾಯ, ಒಂದು ಗೌರವದ ಉತ್ತಮವಾದ ಮೊತ್ತವನ್ನು ಕೊಡಬೇಕು ಅಂತ ತೀರ್ಮಾನಿಸಿದ್ದೇವೆ. ಹಾಗೆ ಇನ್ನಿತರ ಸ್ಕಾಲರ್ಶಿಪ್ ಆಗಲಿ ಮಕ್ಕಳಿಗೆ ಅಥವಾ ಮೆಡಿಕ್ಲೇಮ್ ಆಗಲಿ ಇನ್ಶೂರೆನ್ಸ್ ಆಗಲಿ ಆ ಫೌಂಡೇಶನ್ ವತಿಯಿಂದ ಎಲ್ಲ ಫೌಂಡೇಶನ್ ನೋಡಿ ಆ ಬಡ ಕಲಾವಿದರನ್ನು ಇನ್ನಷ್ಟು ಮೇಲೆ ಬರಬೇಕು. ಅವರಿಗೆ ಯಾವ ರೀತಿಯ ಯಕ್ಷಗಾನವನ್ನು ಉಳಿಸಿ ಬೆಳೆಸಿದವರು ಅವರು. ಇಷ್ಟವರೆಗೆ ಯಕ್ಷಗಾನ ಎಲ್ಲೋ ಅಳಿದು ಹೋಗ್ತದೆಯೋ ಎಂಬ ಭಾವನೆ ಮೂಡಿತ್ತು ಜನರ ಭಾವದಲ್ಲಿ. ಅಂತಹ ಸಮಯದಲ್ಲೂ ಊಟಕ್ಕೆ ಗತಿ ಇಲ್ಲದಂಥ ಸಂದರ್ಭದಲ್ಲಿ ಯಕ್ಷಗಾನವನ್ನು ಮನೆಗೆ ಪೆಟ್ಟಿಗೆಯನ್ನು ಹೊತ್ತುಕೊಂಡು ಹೋಗಿ ಯಕ್ಷಗಾನವನ್ನು ಉಳಿಸಿದವರು. ನಾವು ಈಗ ಮಾತಾಡೋದಿದ್ರೆ ಈಗಿನ ಕಾಲಕ್ಕೆ ಯಕ್ಷಗಾನದ ಕಲಾವಿದರಿಗೆ ಏನು ತೊಂದರೆ ಇಲ್ಲ, ಅವರ ದಿನ ಹೋಗಲಿಕ್ಕೆ ದೊಡ್ಡ ಸಮಸ್ಯೆ ಇಲ್ಲ. ಆದರೆ ಮೊದಲದನ್ನು ಉಳಿಸಿ ಬೆಳೆಸಿದಂಥವರಿದ್ದಾರೆ. ಅವರನ್ನು ನೋಡದಿದ್ದರೆ ನಾವು ನಮ್ಮ ತಂದೆ ತಾಯಿಗಳಿಗೆ ಮಾಡಿದಂಥ ದ್ರೋಹ ಆಗ್ಬೋದು. ಅದಕ್ಕಾಗಿ ಅವರನ್ನೊಂದು ಗುರುತಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಒಂದು ಎಲ್ಲ ಕಡೆ ಒಂದು ಮಾತು ಬರುವಂಥದ್ದು, ಒಂದು ರಾತ್ರಿ 8 ಗಂಟೆಯಿಂದ ಹಿಡಿದು ಬೆಳಿಗ್ಗೆ ಒಂದು 6-5 ಗಂಟೆ ತನಕ ಯಕ್ಷಗಾನ ಕಂಟಿನ್ಯೂಸ್ ನಡೀತಾ ಇರ್ತದೆ. ಒಂದು ಕಲಾವಿದ 8 ಗಂಟೆಗೆ ಬಂದು ಮೇಕಪ್ ಹಾಕಿ ಕುತ್ಕೊಂಡಿರ್ತಾನೆ. ಆದರೆ ಸಿನಿಮಾ ರಂಗ ತಾರೆಗಳಿಗೆ ಒಂದು 5 ನಿಮಿಷ ಬನ್ ಹಚ್ಚಿದ್ದಕ್ಕೆ 1 ಲಕ್ಷ 2 ಲಕ್ಷ ಪೇಮೆಂಟ್ ಇದೆ. ಬಟ್ ಯಕ್ಷಗಾನ ಕಲಾವಿದರಿಗೆ ತುಂಬ ಕಡಿಮೆ ಮಟ್ಟದ ಪೇಮೆಂಟ್ ಇದೆ ಅಂತ. ಇದರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ತುಂಬ ನೋವಿದೆ ಅದರಲ್ಲಿ. ಯಾಕಂತ ಹೇಳಿದ್ರೆ ತುಂಬ ಕಷ್ಟದ ಕೆಲಸ. ಒಂದು ಯಾವ ಸಿನಿಮಾ ರಂಗತೆ ಕೊಡಿ ಅಥವಾ ಇನ್ನೊಂದು ಯಾವುದೇ ರಂಗಗಳಂತೆ ಕೊಡಿ ಅಷ್ಟೇ ರಿಹರ್ಸಲ್ ಮಾಡ್ತಾರೆ, ಅಷ್ಟೇ ಕಟ್ಗಳು. ಒಂದು 3 ಗಂಟೆ ಒಂದು ಫಿಲ್ಮಿಗೋಸ್ಕರ ಇಡೀ ವರ್ಷದಿಂದ ಪ್ರಯತ್ನ ಪಡ್ತಾ ಇರ್ತಾರೆ ಅವರು. ಆದರೆ ಯಕ್ಷಗಾನ ಎಂಬುದು ಬೆಳಿಗ್ಗೆವರೆಗೆ ಆದರೂ ಕೂಡ, ರಾತ್ರಿ ಬೆಳಿಗ್ಗೆವರೆಗೆ ಆದರೂ ಕೂಡ ಅದಕ್ಕೆ ಯಾವುದೇ ರಿಹರ್ಸಲ್ ಇಲ್ಲ. ಅದು ರಂಗಸ್ಥಳದಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮ. ಅಷ್ಟು ಕಷ್ಟಪಟ್ಟು ಕಲಾವಿದರಿಗೆ ಕರೆದು ಅವರಿಗೆ ಸರಿಯಾದ ಪೇಮೆಂಟ್ ಅಥವಾ ಏನಾದರೂ ಒಂದು ಭದ್ರತೆ ಅವರಿಗೆ ಸಿಗ್ತಾ ಇಲ್ಲ. ಅದರ ಬಗ್ಗೆ ತುಂಬ ನೋವಿದೆ. ಏನಾದರೂ ಒಂದು ಮಾಡಿ ಅದಕ್ಕೆ ಪ್ರಯತ್ನ ಎಲ್ಲರೂ ಸೇರಿ ಕಲಾವಿದರೆಲ್ಲರೂ ಒಗ್ಗಟ್ಟಾದರೆ ಅದಕ್ಕೆ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಇದೆ. ಇದರ ಬಗ್ಗೆ ಎಲ್ಲ ಧ್ವನಿ ಎತ್ತಿದ್ದೀರಾ ನೀವು?
ಎತ್ತೋಣ, ಇಷ್ಟವರೆಗೆ ಎತ್ತಲಿಕ್ಕೆ ಆಗಲಿಲ್ಲ. ಕಲಾವಿದರ ಬಗ್ಗೆ ಅಷ್ಟು ಕಾಳಜಿ ಮಾಡಬೇಕೆಂಬುದು ನನ್ನ ಕೂಡ ಆಶಯ ಆಗಿದೆ. ಇನ್ನು ಪಟ್ಲ ಸತೀಶ್ ಅವರು 10 ದಿನ ಊರಲ್ಲಿದ್ರೆ ಒಂದು 20 ದಿನ ವಿದೇಶ ಪ್ರವಾಸದಲ್ಲಿರ್ತಾರೆ. ಇದರ ಬಗ್ಗೆ ಏನು ಅನಿಸ್ತಾ ಇದೆ ಸರ್? ವಿದೇಶದಲ್ಲಿ ನಿಮ್ಮನ್ನು ಯಾವ ರೀತಿ ಸ್ವಾಗತ ಮಾಡ್ತಿದ್ದಾರೆ? ತುಂಬ ಆರಾಧ್ಯ ಭಾವದಿಂದ ನೋಡ್ತಾ ಇದ್ದಾರೆ. ಅದು ಕಟೀಲು ಕ್ಷೇತ್ರದ ಮಹಿಮೆ ಅಂತಲೇ ಹೇಳ್ಬೋದು. ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನಮ್ಮ ಕಲೆಯನ್ನು ಅಷ್ಟು ವಿದೇಶದಲ್ಲಿ ಕೂತು ಕೂಡ, ವಿದೇಶದಲ್ಲಿ ಅಷ್ಟು ಬ್ಯುಸಿ ಪರ್ಸನ್ಸ್ಗಳಾಗಿದ್ದರೂ ಕೂಡ ಅವರು ಅಷ್ಟು ಆಸ್ವಾದಿಸ್ತಾರೆ ಅಂತ ಹೇಳುವಾಗ ತುಂಬ ಹೆಮ್ಮೆ ಆಗ್ತಿದೆ ನಮಗೆ ಕೂಡ. ಒಂದು ಭಾಗವತಿಕೆಯಲ್ಲಿ ಇಷ್ಟೆಲ್ಲ ಸಾಧನೆ ಮಾಡ್ತಾ ಬರ್ತಿರ್ಬೇಕಾದ್ರೆ ಒಂದು ರಾಜಕೀಯ ವ್ಯಕ್ತಿಗಳು ಯಾರಾದರೂ ಕಾಲ್ ಮಾಡಿ ನಿಮ್ಗೆ ಹೇಳಿದೆಯಾ, ಬಾರಿ ಚೆನ್ನಾಗಿ ಮಾಡ್ತಿದ್ದಾರೆ ಭಾಗವತಿಕೆ, ಏನಾದರೂ ಒಂದು ಕಾಲ್ ಬಂದಿದೆ ಯಾವುದಾದ್ರೂ ಇದೆಯಾ ಸರ್ ನಿಮಗೆ? ತುಂಬ ಜನ ಇದೆ. ನಮ್ಮ ನಳಿನ್ ಕುಮಾರ್ ಕಟೀಲ್ ಆಗಲಿ, ರಮಣತ್ರೈಗಳಾಗಲಿ, ನಮ್ಮ ತುಂಬ ಅಭಿಮಾನಿಗಳೇ ಅಥವಾ ನಮ್ಮ ಯಾವಾಗಲೂ ನಮಗೆ ಮಾರ್ಗದರ್ಶನ ನೀಡ್ತಾ ಇರ್ತಾರೆ. ಅಭಯ ಚಂದ್ರ ಜೈನ್ ಆಗಲಿ. ಈಗೊಂದು ದೊಡ್ಡ ಸಂಚಲನವನ್ನೇ ಮೂಡಿಸಿದ ಮೂವಿ ಅಂದರೆ ರಂಗಿತರಂಗ ಮೂವಿ. ಬಿಕಾಸ್ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟಿನ ಒಂದು ಯಶಸ್ವಿಯನ್ನು ಕಂಡಿತು. ಆ ಯಶಸ್ವಿಯಲ್ಲಿ ನಮ್ಮ ಪಟ್ಲ ಸತೀಶ್ ಅವರ ಪಾತ್ರ ಕೂಡ ಇದೆ. ಬಾರೆ ಚೆಲುವೆ ಎಂಬ ಸಾಂಗ್. ಈ ಸಾಂಗ್ನ ನಂತರ ನಿಮ್ಗೆ ಏನಾದರೂ ಆಫರ್ ಬರ್ತಾ ಇದೆಯಾ ಸರ್ ಚಿತ್ರರಂಗದಲ್ಲಿ ಕೂಡ? ಆಫರ್ ಈಗ ತುಳು ಫಿಲ್ಮ್ಗಳಿಂದ ಕೂಡ ತುಂಬ ಬಂದಿದೆ. ನಾನು ಹೋಗಲಿಲ್ಲ, ಆದರೆ ನನ್ನ ಯಕ್ಷಗಾನವೇ ನನ್ನ ಉಸಿರು. ಯಕ್ಷಗಾನದಲ್ಲಿ ಉಳಿಬೇಕೆಂಬುದು ನನ್ನ ಆಸೆ. ಒಂದು ಗುರು ಇದ್ಮೇಲೆ ಒಬ್ಬ ಗುರುಗೆ ಶಿಷ್ಯ ಬೇಕು. ನಿಮ್ಮ ಒಂದು ಶಿಷ್ಯ ಅಂತ ಯಾರನ್ನು ಹೇಳ್ಕೊಳ್ತಿದ್ದೀರಾ? ಅಂದರೆ ಒಬ್ಬ ಶಿಷ್ಯನ ನೇಮಕ ಮಾಡಲಿಕ್ಕಿದ್ದೀರಾ ಸರ್ ನೀವು? ಮಾಡಬೇಕು ಅಂತ ಇದೆ, ಆದರೆ ನೋಡುವ, ಅದಕ್ಕೆ ಯಾವುದಕ್ಕೂ ಕಾಲ ಕೂಡಿ ಬರಬೇಕು. ಈಗ ಮಹಿಳಾ ಕಲಾವಿದರ ಬಗ್ಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ತುಂಬ ಸಂತೋಷದ ವಿಷಯ ಮಹಿಳೆಯರು ಯಕ್ಷಗಾನಕ್ಕೆ ಬರುವುದಂತ ಹೇಳಿದರೆ ತುಂಬ ಸಂತೋಷದ ವಿಷಯ. ಯಾಕೆಂತ ಹೇಳಿದರೆ ಯಕ್ಷಗಾನದ ಸ್ವಭಾವ ಗಂಡು ಕಲೆಯೇ ಹೊರತು ಗಂಡಸರಿಗೆ ಸೀಮಿತವಾದಂತಹ ಕಲೆ ಯಕ್ಷಗಾನ ಅಲ್ಲ. ಯಕ್ಷಗಾನದ ಸ್ವಭಾವ ಗಂಡು ಸ್ವಭಾವ. ಅದನ್ನು ಮಹಿಳೆಯರು ಸವಾಲಾಗಿ ಸ್ವೀಕರಿಸಿ ಇಷ್ಟು ಸಮಯೋಚಿತವಾಗಿ ಅಥವಾ ಇಷ್ಟು ಯೋಚನೆ ಮಾಡಿ ಅದನ್ನು ಅಷ್ಟು ಚಂದವಾಗಿ ಮಾಡ್ತಾರೆ ಎಂಬುದಾಗಿದ್ದರೆ ತುಂಬ ಸಂತೋಷ ಪಡಬೇಕು. ಒಂದು ಲೆಕ್ಕದಲ್ಲಿ ಹೇಳುವುದಿದ್ರೆ ಯಕ್ಷಗಾನ ಇಷ್ಟರವರೆಗೆ ಇಷ್ಟು ಉನ್ನತ ಮಟ್ಟಕ್ಕೆ ಬೆಳೆದಿದೆ ಎಂಬುದಕ್ಕೆ ಮಹಿಳೆಯರ ಸಾಧನೆ ಕೂಡ 50% ಇದೆ ಅಂತ ನಾನು ಭಾವಿಸ್ತೇನೆ. ರಾತ್ರಿ 8 ಗಂಟೆಯಿಂದ ಬೆಳಿಗ್ಗೆ ತನಕ ಒಂದು ಮಹಿಳಾ ಕಲಾವಿದರು ಬಣ್ಣ ಹಚ್ಚಿ ಕೂತ್ಕೊಳ್ಳುವಂಥದ್ದು ಕಷ್ಟದ ವಿಚಾರ. ಮತ್ತು ಇದನ್ನು ಯಾವ ಮನೆಯವರು ಕೂಡ ಒಪ್ಕೊಳ್ಳೋದಿಲ್ಲ. ಇದರ ಬಗ್ಗೆ ಈ ಕಲಾವಿದರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ವೃತ್ತಿಯಾಗಿ ಸ್ವೀಕರಿಸಲಿಕ್ಕೆ ಯಕ್ಷಗಾನವನ್ನು ಮಹಿಳೆಯರಿಗೆ ಸಮಸ್ಯೆ, ಖಂಡಿತವಾಗಿ ಸಮಸ್ಯೆ. ಯಾಕಂತ ಹೇಳಿದ್ರೆ ಭದ್ರತೆಯ ಕೊರತೆ ಅನೇಕ ಕಡೆ ಕಾಡ್ತಾ ಇರ್ತದೆ. ಯಾಕಂದರೆ ರಾತ್ರಿಯಿಂದ ಬೆಳಗಿನವರೆಗೆ ಭದ್ರತೆಗೆ ಸಮಸ್ಯೆ ಆಗ್ತದೆ. ಹಾಗಂತ ಹೇಳಿ ಕಲೆಯ ಮೇಲೆ ಅಭಿಮಾನದಿಂದ ಯಕ್ಷಗಾನ ಅಂತ ಹೇಳಿದರೆ ರಾತ್ರಿಯಿಂದ ಬೆಳಗ್ಗೆವರೆಗೆ ಆಗಲೇಬೇಕಂತೇನಿಲ್ಲ. ಈಗ ಹಗಲು ಎಷ್ಟೋ ಯಕ್ಷಗಾನಗಳಾಗ್ತದೆ, 3 ಗಂಟೆ ಪ್ರೋಗ್ರಾಮ್ಗಳಾಗ್ತದೆ, 1 ಗಂಟೆ ಪ್ರೋಗ್ರಾಮ್ಗಳಾಗ್ತದೆ. ಮಹಿಳೆಯರು ಅನೇಕ ಮಂದಿ ಇದ್ದಾರೆ, ಕಾಲೇಜ್ ವಯಸ್ಸಲ್ಲಿ ಕಾಂಪಿಟಿಷನ್ಸ್ಗಳಾಗ್ತದೆ. ಆ ರೀತಿಯಲ್ಲಿ ಮಹಿಳೆಯರು ಯಕ್ಷಗಾನಕ್ಕೆ ತೊಡಗಿಸ್ಕೊಳ್ಬೋದು. ಅವರ ವ್ಯಾಯಾಮದ ದೃಷ್ಟಿಯಿಂದಲೂ ಅಥವಾ ವಂಚಿತೆಯ ದೃಷ್ಟಿಯಿಂದಲೂ ಯಕ್ಷಗಾನ ತುಂಬ ಒಳ್ಳೆಯದೆಂದು ಎಂಬುದಾಗಿ ಭಾವಿಸ್ತೇನೆ ನಾನು. ಯಕ್ಷಗಾನದ ಗಾನ ಸಾಮ್ರಾಟ ಆಗಿರುವಂತಹ ಸತೀಶ್ ಪಟ್ಲ ಅವರು ಇಷ್ಟರ ಜೊತೆ ನಮ್ಮ ಜೊತೆ ಇದ್ದು ಅವರ ಒಂದು ಭಾಗವತಿಕೆಯ ಕಲೆ ಮತ್ತು ಅವರ ಫೌಂಡೇಶನ್ ಬಗ್ಗೆ, ಯಕ್ಷಧ್ರುವ ಫೌಂಡೇಶನ್ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದಾರೆ. ಇನ್ನು ಮುಂದೆ ಕೂಡ ಇವರ ಭಾಗವತಿಕೆ ಇನ್ನು 100 ವರ್ಷ ಅಲ್ಲ, ಇನ್ನು ಹಲವು ವರ್ಷಗಳ ಕಾಲ ಅವರ ಭಾಗವತಿಕೆಯ ಒಂದು ಸತೀಶ್ ಪಟ್ಲರ ಹೆಸರು ಚಿರಋಣಿಯಾಗಿರಲಿ ಅಂತ ನಾವು ಆಶಿಸಿದ್ದೇವೆ. ಇಷ್ಟರ ತನಕ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮಗೆ ಮಾಹಿತಿ ನೀಡಿದಂಥ ಸತೀಶ್ ಪಟ್ಲ ಅವರಿಗೆ ಧನ್ಯವಾದಗಳು ಸರ್. ಧನ್ಯವಾದ.